ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆಯೋಕ್ಕೆ ಹೋಗುವಂಥವ್ರಿಗೆ ಸಿಕ್ಕಾಬಟ್ಟೆನೇ ಹೆಲ್ಪ್ಫುಲ್ ಆಗುವಂಥ ಒಂದು ವಿಡಿಯೋ. ನಾನು ಸೆಕೆಂಡ್ ಪಿ ಯು ಸಿ ಮಾಡಬೇಕಾದ್ರೆ ನನ್ನ ಫೈನಲ್ ಎಕ್ಸಾಮ್ಸ್ ಟೈಮಲ್ಲಿ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಒಂದೊಂದು ಎಕ್ಸಾಮ್ ಆದಮೇಲೂ ಕೂಡ ಎಕ್ಸಾಮ್ ಪ್ರಿಪ್ರೇಷನ್ಸ್ನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಸ್ ಎಲ್ಲ ನೀವು ನೋಡಿಲ್ಲ ಅಂತ ಅಂದರೆ ಹೋಗಿ ಚೆಕ್ ಮಾಡಿ. ಆವಾಗ ನಾನು ಹೇಳಿರಲಿಲ್ಲ ನಾನು ಸೆಕೆಂಡ್ ಪಿ ಯು ಸಿ ಎಕ್ಸಾಮೇ ಬರಿತಾ ಇದ್ದೀನಿ ಅಂತ. ಬಟ್ ಎಷ್ಟೊಂದು ಜನ ಗೆಸ್ ಮಾಡಿ ಕಮೆಂಟ್ ಮಾಡಿದ್ರಿ, ಹೇಗಾಯಿತು ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಅಂತ ಎಲ್ಲ ಕೇಳ್ತಾ ಇದ್ರಿ. ನಾನು ಜಸ್ಟ್ ಲೈಕ್ ಮಾಡಿ ಸುಮ್ಮನೆ ಆಗ್ತಾ ಇದ್ದೆ. ನನಗೆ ಒಂದು ಕೆಲಸ ಮುಗಿಯೋ ತನಕ ಏನು ಹೇಳ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಇದೆ. ಇವಾಗ ನಾನು ನನ್ನ ಸೆಕೆಂಡ್ ಪಿ ಯು ಸಿನ ಮುಗಿಸಿ ಈಗ ನಾನು ಒಂದು ಡಿಗ್ರಿ ಕೋರ್ಸ್ನ ಮಾಡ್ತಾ ಇದ್ದೀನಿ. ಲೆಟ್ ದಿಸ್ ಆಲ್ಸೋ ಕಂಪ್ಲೀಟ್. ನಾನು ಯಾವ ಕೋರ್ಸ್ ಮಾಡ್ತಾ ಇದ್ದೆ ಈ ಎಲ್ಲ ಇನ್ಫಾರ್ಮೇಷನ್ನ ಆದಮೇಲೆ ಕೊಡ್ತೀನಿ. ಸೊ ಮೊದಲನೇದಾಗಿ ಈ ವಿಡಿಯೋ ಏನು ಅಂತ ನಿಮಗೆ ತಮ್ನೇಲ್ ಮತ್ತು ಟೈಟಲ್ ಕಾರ್ಡ್ ನೋಡೇ ಗೊತ್ತಾಗಿರುತ್ತೆ. ನೀವು 12th ಪ್ರಿಪ್ರೇಷನ್ನ ಹೇಗೆ ನಡೆಸಬೇಕು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾನು ನನ್ನ 12th ಪ್ರಿಪ್ರೇಷನ್ನ ಹೇಗೆ ನಡೆಸಿದ್ದೆ, ನನ್ನ ಪರ್ಸೆಂಟೇಜ್ ಎಷ್ಟು ಬಂದಿತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ನಾನು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಡೆಫಿನೆಟ್ ಆಗಿ ನಿಮ್ಮ 12th ಎಕ್ಸಾಮ್ ಬರೆಯುವಂಥ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಕಸಿನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಡೆಫಿನೆಟ್ ಆಗಿ ಒಂದು ಮೋಟಿವೇಟ್ ಆಗುತ್ತೆ, ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ. 90% ತೆಗಿತಾ ಇದ್ದೆ. ಫಸ್ಟ್ ಪಿ ಯು ಸಿಗೆ ಬಂದಾಗ ಒಂದು ಸ್ವಲ್ಪ ಡ್ರಾಪ್ ಆಯಿತು. ಸೆಕೆಂಡ್ ಪಿ ಯು ಸಿಗೆ ತುಂಬಾ ಹೆದರ್ಕೊಂಡೇ ಹೋದೆ, ಹೇಗಿರುತ್ತೆ ಏನು ಅಂತ. ನಾನು PCMCS ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್, ಬೇಸಿಕಲಿ ಸೈನ್ಸ್ ಸ್ಟೂಡೆಂಟ್ ನಾನು. ಸೊ ಸಿಕ್ಕಾಪಟ್ಟೆನೇ ಖುಷಿಯಿಂದ ತಗೊಂಡೆ. ನಾನು ಒಂದು ಇಂಜಿನಿಯರಿಂಗೇ ಮಾಡಬೇಕು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಬೇಕು ಅಂತಲೇ ನಾನು PCMCSನ ತಗೊಂಡಿದ್ದು. ಸೊ ನಾನು ಒಂದು ಒಳ್ಳೆ ರೆಪ್ಯೂಟೆಡ್ ಕಾಲೇಜಲ್ಲಿ ಓದಿದೆ. ನನ್ನ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಸಿಕ್ಕಾಪಟ್ಟೆ ಖುಷಿ ಇದೆ ಅದ್ರ ಬಗ್ಗೆ. ಸೊ ಕಮ್ಮಿಂಗ್ ಟು ಮೈ 12th ಪ್ರಿಪ್ರೇಷನ್ಸ್, ನಾನು 12th ಸ್ಟಾರ್ಟ್ ಆಗೋಕ್ಕೆ 2 ಮಂತ್ಸ್ ಮುಂಚೆನೇ CET ಕೋಚಿಂಗ್ಗೆ ಹೋಗ್ತಾ ಇದ್ದೆ. ಅದು ಕೂಡ ನಾನು ಕಾಲೇಜಲ್ಲೇ ಸೇರಿಕೊಂಡಿದ್ದೆ. ನನ್ನ CET ಜರ್ನಿ ನಾನು ಇನ್ನೇನು CET ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಅನ್ನೋವಾಗ ಮಾಡಿ ಅಪ್ಲೋಡ್ ಮಾಡ್ತೀನಿ. ಡೆಫಿನೆಟ್ ಆಗಿ ಆವಾಗ ಅದು ಎಲ್ಲರಿಗೂ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ನನ್ನ ಪ್ರಿಪ್ರೇಷನ್ಸ್ ಹೇಗಿತ್ತು ಅಂತ ನಕ್ಬಿಡ್ತೀರ ನನ್ನ CET ಪ್ರಿಪ್ರೇಷನ್ಸ್ ಕೇಳಿದ್ರೆ. ಅದು ಆವಾಗ ಮಾತಾಡೋಣ. ಸೊ ಕಮ್ಮಿಂಗ್ ಟು ದ ಟಾಪಿಕ್ ಆಫ್ 12th ಪ್ರಿಪ್ರೇಷನ್ಸ್. ಸೊ ಒಳ್ಳೆ ಕಾಲೇಜಲ್ಲೇ ಮಾಡ್ತೀನಿ. ಕೋಚಿಂಗ್ ಹೋಗ್ತಾ ಇದ್ದೆ. ನಮಗೆ ಹೇಗಿತ್ತು ಅಂತ ಅಂದರೆ ಸೆಕೆಂಡ್ ಪಿ ಯುಗೂ ಹೇಳ್ಕೊಡ್ತಾ ಹೋಗ್ತಾಯಿದ್ರು. CETಗೆ ಹೇಳ್ಕೊಡ್ಬೇಕು ಅಂತ ಅಂದರೆ ಸೆಕೆಂಡ್ ಪಿ ಯು ಲೆಸನ್ಸ್ ಎಲ್ಲ ಮಾಡಿದ್ರೇ CETಗೆ ಹೇಳ್ಕೊಡೋಕ್ಕಾಗತ್ತೆ. ಸೊ ಸೆಕೆಂಡ್ ಪಿ ಯುದು ಹೇಳ್ಕೊಡ್ತಾ ಇದ್ರು. ಮತ್ತು ಆಮೇಲೆ 2 ಮಂತ್ಸ್ ಆದಮೇಲೆ ನಮಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನಾವು ಅರ್ಧ ಬೇಸಿಕ್ಸ್ನ ಸೆಕೆಂಡ್ ಪಿ ಯು ಸಿದು ಸ್ಟಾರ್ಟಿಂಗ್ ಫ್ಯೂ ಆಫ್ ದ 2-3 ಲೆಸನ್ಸ್ ನಮಗೆ ಟ್ಯೂಷನ್ಸಲ್ಲಿ ಆಲ್ರೆಡಿ ಅದನ್ನು ಮಾಡಿಬಿಟ್ಟಿದ್ರು. ಸೊ ಆವಾಗ ಫಸ್ಟ್ ಟೆಸ್ಟಲ್ಲಿ ಓಕೆ ಒಂದು ಆ್ಯಾವ್ರೇಜ್ ಆಗಿ ಮಾರ್ಕ್ಸ್ನ ತೆಗಿತೀನಿ. ಆಮೇಲೆ ನಾನು ಸೆಕೆಂಡ್ ಪಿ ಯು ಸಿಯಲ್ಲಿ ಎಲ್ಲೂ ನಾನು ಫೇಲ್ ಆಗಲಿಲ್ಲ. ಮತ್ತು ರೆಮಿಡಿಯಲ್ ಕ್ಲಾಸಸ್ ಅಂತ ಇರ್ತಾಯಿತ್ತು, ಅದಕ್ಕೆ ಯಾವತ್ತೂ ನಾನು ಹೋಗಲಿಲ್ಲ. ಫಸ್ಟ್ ಪಿ ಯು ಸಿಯಲ್ಲೂ ಯಾವತ್ತೂ ನಾನು ಹೋಗಿಲ್ಲ. ಬಟ್ ಆ ಮಾರ್ಜಿನ್ಗೆ ಬಂದುಬಿಟ್ಟಿದ್ದೆ ನಾನು. ಸೆಕೆಂಡ್ ಪಿ ಯು ಸಿಯಲ್ಲಿ ನಾನು ಯಾವತ್ತೂ ಆ ಥರ ಮಾಡ್ಕೊಳ್ಳಿಲ್ಲ. ಸೆಕೆಂಡ್ ಪಿ ಯು ಸಿಯಲ್ಲಿ ಸಿಕ್ಕಾಪಟ್ಟೆ ನನಗೆ ನೆಗ್ಲಿಜೆನ್ಸಿ ಇತ್ತು. ನನಗೆ ಅದು ಏನಾಗಿತ್ತು ಅಂತ ಗೊತ್ತಾಗ್ತಾ ಇರಲಿಲ್ಲ. ಏನು ಓದಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಹೆವಿ ಪೋರ್ಷನ್ಸ್ ಇದ್ದಿದ್ದರಿಂದ ಮ್ಯಾಥ್ಸ್ ಅಂತೂ ಎಲ್ಲ ತಲೆ ಮೇಲಿಂದನೇ ಹೋಗ್ತಾಯಿತ್ತು. ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್ ಏನೂ ಅರ್ಥ ಆಗ್ತಾ ಇರಲಿಲ್ಲ ನನಗೆ. ಯಾರ ಹತ್ರ ಹೋಗಿ ಏನು ಕೇಳಬೇಕು, ಈಗ ಹೋಗಿ ಕೇಳಿದ್ರು ಫಾರ್ಮುಲಾಸ್ ಕಲ್ತ್ಕೊಂಬನ್ನಿ ಅಂತಾರೆ. ಆ ಫಾರ್ಮುಲಾಸ್ ನಾನು ನಿಜ ಹೇಳ್ತೀನಿ ಅದೆಲ್ಲ ಲಿಸ್ಟ್ ಮಾಡಿದ್ವಿ. ಕೆಮಿಕಲ್ ರಿಯಾಕ್ಷನ್ಸ್ನೆಲ್ಲ ಒಂದು ಲಿಸ್ಟ್ ಮಾಡಿದ್ದೆ. ಅದೆಲ್ಲ ನನ್ನ ಹತ್ರ ಈಗೂ ಆಗಲೇ ಇದೆ ಇಟ್ಕೊಂಡಿದ್ದೀನಿ ಇನ್ನೂ ಕೂಡ ನಾನು. ಸೊ ಅದು ಏನು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಕೇಳಿದ್ರೆ ಫಾರ್ಮುಲಾಸ್ನ ಕಲ್ತ್ಕೊಂಡ್ರೆ ಇದು ತುಂಬ ಈಸಿಯಾಗಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂತ ಹೇಳ್ತಾಯಿದ್ರು. ಆ dy/dx ಯಾಕೆ ಬರ್ತಾಯಿತ್ತು, dxy/d ಯಾಕೆ ಬರ್ತಾಯಿತ್ತು, ಏನೇನೋ ಆಯಿತು. ನನಗೆ ನಿಜವಾಗ್ಲೂ ಅದು ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಅಲ್ಲಿ ಮಾಡಿದಾಗ ನಾನು ಅವ್ರ ಜೊತೆನೇ ಸಾಲ್ವ್ ಮಾಡ್ತಾ ಇದ್ದೆ. ಅಲ್ಲಿ ಮಾಡಿದಾಗ ನನಗೂ ಕೂಡ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ಕೆಲವೊಮ್ಮೆ ಆನ್ಸರ್ಸ್ ಕೂಡ ಮಾಡ್ತಾ ಇದ್ವಿ. ಬಟ್ ಮನೆಗೆ ಬಂದಮೇಲೆ ನಾನು ಮೇಯ್ನಾಗಿ ಏನು ಮಾಡ್ತಾ ಇರಲಿಲ್ಲ ಅಂತ ಅಂದರೆ ಲ್ಯಾಕ್ ಆಫ್ ಪ್ರಾಕ್ಟೀಸ್. ನಾನು ಮನೆಗೆ ಬಂದಮೇಲೆ ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ನಾನು ಫುಲ್ ಫಸ್ಟ್ರೇಟ್ ಆಗಿಬಿಡ್ತಾ ಇದ್ದೆ. ಬಿಕಾಸ್ ನಾನು ಬೆಳಗ್ಗೆ 6 ಗಂಟೆಗೆ ಹೋದರೆ ಸಂಜೆ 5 ಗಂಟೆಗೆ ಮನೆಗೆ ಬರ್ತಾ ಇದ್ದೆ. ನನಗೆ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ಮಾಡೋದಕ್ಕೆ. ರೆಕಾರ್ಡ್ಸ್ ಬರೆಯೋದಿರ್ತಾ ಇತ್ತು, ಅಬ್ಸರ್ವೇಷನ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದಿರ್ತಾ ಇತ್ತು. ಸೊ ಹೀಗಾಗಿ ನಾನು ಅಷ್ಟಾಗಿ ಓದ್ತಾನೇ ಇರಲಿಲ್ಲ. ಮಂತ್ಲಿ ಟೆಸ್ಟ್, ಮಿಡ್ ಟರ್ಮ್, ಪ್ರಿಪ್ರೇಟ್ರಿ
ಏನೇ ಬಂದ್ರೂ ನಾನು ಹೇಗೆ ಓದಿದ್ದೀನಿ ಅಂತ ಅಂದರೆ ಹಿಂದಿನ ದಿನ ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅದನ್ನು ಮಾತ್ರನೇ ನಾನು ಓದಿದ್ದು. ಸೊ ಇದಿಷ್ಟು ನನ್ನ ಟೆಸ್ಟ್ ಮತ್ತು ಪ್ರಿಪ್ರೇಷನ್ಸ್ ಆದರೆ ಕಮಿಂಗ್ ಟು ದ ಮೇನ್ ಪಾರ್ಟ್, ನಾನು ಫೈನಲ್ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆದೆ ಅಂತ. ಫೈನಲ್ ಎಕ್ಸಾಮ್ ಟೈಮಲ್ಲಿ ನಮಗೆ ಲ್ಯಾಬ್ ಎಕ್ಸಾಮ್ ಮುಗಿದ್ಮೇಲೆ ಆಲ್ಮೋಸ್ಟ್ ಐ ಥಿಂಕ್ ಹಾಫ್ ಅ ಮಂತ್ ನಮಗೆ ಹಾಲಿಡೇಸ್ ಕೊಟ್ಟಿದ್ರು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಹೇಳ್ಬಿಟ್ಟು. ಬಟ್ ಟ್ರಸ್ಟ್ ಮೀ, ನಾನು ಆವಾಗ ವೀಡಿಯೋಸ್ ಬಿಟ್ಟು ಬೇರೆ ಏನೂ ಮಾಡ್ತಾ ಇರಲಿಲ್ಲ. ಜಸ್ಟ್ ಫೋನ್ ನೋಡು, ವಿಡಿಯೋಸ್ ಮಾಡು, ಎಡಿಟ್ ಮಾಡು. ಅದು ವಿಡಿಯೋ ಕೂಡ ಮಧ್ಯಾಹ್ನದ ಮೇಲೆ ಏನು ಮಾಡೇ ಇಲ್ವಲ್ಲ ಇವತ್ತು ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಪ್ರಿಪ್ರೇಷನ್ ಅಂತೂ ನಾನು ಹೇಳ್ತೀನಿ ಕೇಳಿ. ಕಮಿಂಗ್ ಟು ದ ಆ್ಯಕ್ಚುಯಲ್ ಟಾಪಿಕ್ ನಾವು, ಹಿಂದಿನ ದಿನ ಕೂತ್ಕೊಂಡು ಓದಿದ್ದೀನಿ ಎಲ್ಲನೂ ಅಷ್ಟೇ. ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಯಿತ್ತು, ಏನು ಮಾಡಬೇಕು, ಯಾವುದು ಓದಬೇಕು ಅಂತ ಗೊತ್ತಾಗಲ್ಲ ಮೇಯ್ನಾಗಿ. ಸೊ ಎಲ್ಲರೂ ಇದನ್ನು ಫೇಸ್ ಮಾಡ್ತಾ ಇರ್ತಾರೆ. ನಮ್ಮಂಥ ಸ್ವಲ್ಪ ಆವ್ರೇಜ್ ಸ್ಟೂಡೆಂಟ್ಸ್ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸುತ್ತೆ. ಯಾವ್ದು ಓದಬೇಕು, ಎಲ್ಲನೂ ಇಂಪಾರ್ಟೆಂಟ್ ಟಾಪಿಕ್ ಅಂತ ಅನಿಸುತ್ತೆ ಅಂತ ಈ ಥರ ಎಲ್ಲ ಫೇಸ್ ಮಾಡ್ತಾ ಇರ್ತೀರ. ಸೊ ನಾನು ನಿಮಗೆ ಒಂದು 2 ಯೂಟ್ಯೂಬ್ ಚಾನಲ್ನ ರೆಕಮೆಂಡ್ ಮಾಡ್ತೀನಿ, ವಿಚ್ ಐ ರೆಫರ್ಡ್. ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಅಂತ ಅನಿಸಿದೆ. ನಾನು ಆ ಯೂಟ್ಯೂಬ್ ಚಾನಲ್ ಹೆಸರುಗಳನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಡೆಫಿನೆಟ್ ಆಗಿ ಇವ್ರ ಚಾನಲ್ಗಳನ್ನ ರೆಫರ್ ಮಾಡಿ. ಅವರು ನಿಮಗೆ ರಿಪ್ಲೈ ಮಾಡ್ತಾರೆ, ಒಳ್ಳೊಳ್ಳೆ ಕೋರ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ, ಕ್ರ್ಯಾಶ್ ಕೋರ್ಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ನಾನು ನೀವು ನಂಬಲ್ಲ, ಫಿಸಿಕ್ಸ್ ನಾನು 2 ಚಾಪ್ಟರ್ ಏನೋ ರಾತ್ರಿ 11 ಗಂಟೆಗೆ ಕೂತ್ಕೊಂಡು ಈ ಯೂಟ್ಯೂಬ್ ಚಾನಲಲ್ಲಿ ನೋಡಿ 2 ಲೆಸನ್ ನೋಟ್ಸ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಎಕ್ಸಾಮ್ಗೆ ಹೋಗಿ ನಾನು ಏನು ಬರೀತಿದ್ದೆ ಅಂತ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಮತ್ತು ಐ ವಾಸ್ ಎಕ್ಸ್ಪೆಕ್ಟಿಂಗ್ 90% ಅಟ್ಲೀಸ್ಟ್ ಬರುತ್ತೆ ಅಂತ. ಬಿಕಾಸ್ ನಾನು ಯಾವ ಸತಿನೂ ಫೈನಲ್ ಎಕ್ಸಾಮಲ್ಲಿ 90 ಕೆಳಗಡೆ ಹೋದೋಳೆ ಎಲ್ಲ, 90 ಆ್ಯಂಡ್ ಅಬೋವ್ ಇರ್ತಿತ್ತು. ಹೇಳಬೇಕು ಅಂತ ಅಂದರೆ 95 ಅಬೋನೇ ಇರ್ತಾಯಿತ್ತು ಪರ್ಸೆಂಟೇಜ್ ಯಾವಾಗ್ಲೂ ಅಷ್ಟೇ. ತುಂಬಾ ಬೇಜಾರಂತ ಅನ್ನಿಸ್ತು ನನ್ನ ಸೆಕೆಂಡ್ PUC ರಿಸಲ್ಟ್ ಬಂದಾಗ. ಈಗಲೂ ಕೂಡ ಅಷ್ಟೇ ಒಂದು ಸಣ್ಣ ರಿಗ್ರೆಟ್ ಎಲ್ಲೋ ಒಂದು ಕಡೆ ಇದ್ದೇ ಇದೆ. ಬೇಗ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿದರೆ ಡೆಫಿನೆಟ್ ಆಗಿ ನಾನು ಅಟ್ಲೀಸ್ಟ್ 90%ನ ರೀಚ್ ಆಗ್ತಾ ಇದ್ದೆ. ನನಗೆ ಆ ಕೆಪಾಸಿಟಿ ಇದೆ, ಅದು ನನಗೆ ಗೊತ್ತು. ಬಟ್ ನನ್ನ ಪ್ರಿಪ್ರೇಷನ್ಸ್ ಲೇಟಾಗಿ ಸ್ಟಾರ್ಟ್ ಆಗಿದ್ದರಿಂದ ನಾನು 90% ತೆಗೆಯೋದು ಮಿಸ್ ಆಯಿತು ಅಂತ ನನಗೆ ಅನಿಸುತ್ತೆ. ಯಾವಾಗ್ಲೂ ಅಷ್ಟೇ ನನಗೆ ಕೆಮಿಸ್ಟ್ರಿ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್. ಮ್ಯಾಥ್ಸಲ್ಲಿ ಹೇಗೋ ಸ್ಕೋರಿಂಗ್ ಮಾಡ್ಬೋದು ನಾವು ಕುತ್ಕೊಂಡು, ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಲೆಸನ್ ಬಿಟ್ಟರೂ ಕೂಡ ನಾವು ಆರಾಮ್ಸೆ ಸ್ಕೋರಿಂಗ್ ಮಾಡುವಂಥ ಸಬ್ಜೆಕ್ಟ್ ಮ್ಯಾಥ್ಸ್. ಫಿಸಿಕ್ಸಿಗೆ ಬರ್ತೀರಾ, ಆರಾಮಾಗಿ ಡ್ಯೂರೈವೇಷನ್ಸ್ನ ಕಲ್ತ್ಕೊಳ್ಳಿ. ಇದೇ ನ್ಯೂಮರಿಕಲ್ಸ್ನ ಕೊಡ್ತಾರೆ ಅನ್ನೋದು ಫಿಕ್ಸ್ ಆಗಿರುತ್ತೆ. ಅಂದರೆ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವಾಗ ಎಷ್ಟೊಂದು ಲಾಗಳಿದೆ, ಆ ಲಾಗಳ ಮೇಲೇ ಅವರು ಕೇಳೋ ಅಂಥದ್ದು. ನನಗೆ ನೆನಪಾಗ್ತಾ ಇಲ್ಲ, ಅದೇನೋ KCL, KVL, ಕಿರ್ಚಾಫ್ ಸರ್ಕ್ಯೂಟ್ ಲಾ, ಕಿರ್ಚಾಫ್ ವೋಲ್ಟೇಜ್ ಲಾ, ಈ ಥರ ಎಲ್ಲ ಇದೆ. ಸೊ ಅದರ ಬೇಸಿಸ್ ಮೇಲೆ ನ್ಯೂಮರಿಕಲ್ಸ್ ಅವರು ಡಿಸೈಡ್ ಮಾಡ್ತಾರೆ. ನಂಬರ್ಸ್ ಡಿಫ್ರೆಂಟ್ ಇದ್ದೇ ಇರುತ್ತೆ, ಆಬ್ವಿಯಸ್. ಅಷ್ಟು ಸಿಲ್ಲಿಯಾಗಿ ಯಾರೂ ಥಿಂಕ್ ಮಾಡೋದಿಲ್ಲ. ಸೊ ಆ ಥರದ್ದು ಡೆಫಿನೆಟ್ ಕ್ವಶನ್ಸ್ ಇರುತ್ತೆ. ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಮೇಲೆ ನ್ಯೂಮರಿಕಲ್ಸ್, ಆ ಥರದ್ದೆಲ್ಲ ಡೆಫಿನೆಟ್ ನ್ಯೂಮರಿಕಲ್ಸ್ ಇರುತ್ತೆ. ಅಂಥದ್ದನ್ನು ನೀವು ಒಂದು 20 ಬೇರೆ ಬೇರೆ ನಂಬರ್ನ ಹಾಕ್ಕೊಂಡು ಸಾಲ್ವ್ ಮಾಡಿದ್ರೆ ಆರಾಮಾಗಿ ನೀವು ನ್ಯೂಮರಿಕಲ್ಸ್ನ ಸ್ಕೋರ್ ಮಾಡ್ಬೋದು. ಮತ್ತು ಕಮಿಂಗ್ ಟು ಕನ್ನಡ ಅಥವಾ ಮತ್ತು ನೀವು ಯಾವ್ದು ಆಪ್ಷನಲ್ ಸಬ್ಜೆಕ್ಟ್ ತೊಗೊಂಡಿರ್ತೀರೋ ಅದನ್ನು ಆರಾಮಾಗಿ ಸ್ಕೋರ್ ಮಾಡ್ಬೋದು. ನಾನು ಕನ್ನಡ ತೊಗೊಂಡಿದ್ದೆ, ವಿಚ್ ವಾಸ್ ವೆರಿ ಮಚ್ ಈಸಿ ನಮಗೆ. ಇಂಗ್ಲೀಷ್ ಅಂತೂ ಆರಾಮಾಗಿ ಬರೆಯುವಂಥ ಸಬ್ಜೆಕ್ಟ್, ಅದು ತುಂಬಿಸ್ಬೇಕು ಪೇಪರ್ ಅಷ್ಟೇ. ಹೇಳ್ತಾರೆ ನೀವು ಕಂಟೆಂಟ್ ಫುಲ್ಲಾಗಿ ಬರೆದ್ರೆ ಮಾರ್ಕ್ಸ್ ಕೊಡ್ತೀವಿ ಅಂತ. ಆ್ಯಸ್ ಅ ಸ್ಟೂಡೆಂಟ್ ನಾನು ಮಾಡಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಪೇಜ್ಗಳನ್ನ ತುಂಬಿಸೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಆದಷ್ಟು. ಸೊ ಐ ಸ್ಕೋರ್ಡ್ ಅ ವೆರಿ ಡೀಸೆಂಟ್ ಮಾರ್ಕ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಕೆಮಿಸ್ಟ್ರಿ ನಿಮಗೆ ಏನಾಗುತ್ತೆ ಅಂತ ಅಂದರೆ, ಒಂದು ರಿಯಾಕ್ಷನ್, ಇವಾಗ ಫಾರ್ ಎಕ್ಸಾಂಪಲ್ ರೋಸನ್ಮಂಡ್ ರಿಯಾಕ್ಷನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಳ್ಳೋಣ. ಅದನ್ನು ಹಾಫ್ ರಿಯಾಕ್ಷನ್ ಕೊಡ್ತಾರೆ, ಮತ್ತು ಇನ್ನು ಹಾಫ್ ನೀವು ಬರಿಬೇಕು. ಇಲ್ಲಾಂದರೆ ಪ್ರಾಡಕ್ಟ್ ಕೊಟ್ಬಿಡ್ತಾರೆ, ರಿಯಾಕ್ಟೆಂಟು ಕೊಡ್ತಾರೆ, ಮಧ್ಯ ಏಜೆಂಟ್ಸ್ ಏನಿರುತ್ತೆ ಅದನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ. ಆ ರಿಯಾಕ್ಷನ್ಗಳು ಎಷ್ಟು ಇರ್ತವೆ ಅಂತ ಅಂದರೆ ಸಾಕಷ್ಟು ರಿಯಾಕ್ಷನ್ಗಳಿರ್ತವೆ. ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನನಗೆ ನಮ್ಮ ಟೀಚರ್ಸ್ ಏನು ಸಜೆಸ್ಟ್ ಮಾಡ್ತಾಯಿದ್ರು ಅಂತ ಅಂದರೆ, ಅವಾಗಿನ ಲೆಸನ್ ಅವಾಗಲೇ ಓದ್ಕೊಬಿಡಿ, ಅದು ಬೆಸ್ಟ್. ಈಗ ಆಲ್ಮೋಸ್ಟ್ ಎಂಡಿಂಗಿಗೆ ಬಂದುಬಿಟ್ಟಿರ್ತೀರ, ಇನ್ನೇನು ಮಾರ್ಚ್ 1 ಏನೋ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ಪಟ್ಟೆ, ಗೊತ್ತಿಲ್ಲ ನನಗೆ. ಬಟ್ ಯಾವಾಗಾದರೂ ಅಷ್ಟೇ, ಈಗಲೂ ಲೇಟ್ ಅಲ್ಲ. ಸೊ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯುವರ್ 12th ಬೋರ್ಡ್ಸ್. ಬಿಕಾಸ್ ತುಂಬಾ 12th ಮುಗಿದ ಮೇಲೆ ಗೊತ್ತಾಗುತ್ತೆ ರಿಯಾಲಿಟಿ ಆಫ್ ದ ಲೈಫ್ ಏನು, ಎಷ್ಟು
ಎಷ್ಟು ಕಷ್ಟಪಡಬೇಕು, ಆಮೇಲೆ ಒಂದು ಕಾಲೇಜಲ್ಲಿ ಸೀಟ್ ತೊಗೋಬೇಕು, ಮನೆಯಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂತ ಆವಾಗ ನಮಗೆ ಆ್ಯಕ್ಚುಯಲ್ ಆಗಿ ಗೊತ್ತಾಗುತ್ತೆ. ಆಗ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಪ್ರತಿ ಒಂದು ಸಬ್ಜೆಕ್ಟು ಅಷ್ಟೇ, ನನಗೆ ಕೆಮಿಸ್ಟ್ರಿಗೆ 3 ದಿನ ಏನೋ ರಜಾ ಕೊಟ್ಟಿದ್ರು. ಬಟ್ ಆದ್ರೂ ನಾನು ಹಿಂದಿನ ದಿನ ರಾತ್ರಿ ಕೂತ್ಕೊಂಡು ಇಡೀ ಅಷ್ಟು ಲೆಸನ್ ಕೆಮಿಸ್ಟ್ರಿನ ಓದಿದ್ದೀನಿ. ಕಮ್ಮಿ ಲೆಸನ್ಸೇ, ಬಟ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟಾಪಿಕ್ಸ್ ಇರುತ್ತೆ. ನನ್ನ ಕೈಯಲ್ಲಿ ಓದೋಕ್ಕಾಗದೆ ಎಲ್ಲ ಮರ್ತೋಗಿ ಹೆಚ್ಚಿಗೆ ತುಂಬಿಕೊಂಡ್ರೆ ಏನಾಗುತ್ತೆ, ನೀವು ಹೊಟ್ಟೆ ಮೀರಿ ಬಿಗಿತವಾಗಿ ತಿಂದರೆ ಆಬ್ವಿಯಸ್ ಆಗಿ ವಾಮಿಟ್ ಆಗೇ ಆಗುತ್ತೆ. ಎಷ್ಟಂತ ಬ್ರೈನ್ಗೆ ತುಂಬಿಸ್ಕೊಳ್ಳೋಕ್ಕಾದಷ್ಟು ತುಂಬಿಸ್ಕೊಂಡು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ನಾವೇ ಓದಿದ್ದೀವಿ ಅಂದ್ಕೊಂಡು ಹೋದ್ರೂ ಅದು ನೆನಪಿರೋದಿಲ್ಲ. ಆಬ್ವಿಯಸ್ ಆಗಿ ನೀವು ತುಂಬ ದಿನದಿಂದ ಓದಿದರೆ ಒಂದು ಸತಿ ಓದ್ಕೊಂಡು ಹೋದರೆ ಆರಾಮಾಗಿ ನೆನಪಿರುತ್ತೆ. ಮತ್ತು ಮೇಯ್ನಾಗಿ ನನಗೆ ಫೋನ್ ಡಿಸ್ಟ್ರ್ಯಾಕ್ಟ್ ಮಾಡ್ತಾಯಿತ್ತು ಅಂತಲೇ ಹೇಳ್ಬೋದು. ಬಟ್ ನಿಮ್ಗೇನಾದರೂ ಒಂದು 80 ಮೇಲೆ ಪರ್ಸೆಂಟೇಜ್ ಬಂದರೆ ಸಾಕು, 90 ಎಲ್ಲ ಏನು ಬೇಡ ಅಂತ ಅಂದರೆ ಡೆಫಿನೆಟ್ ಆಗಿ ಒಂದು ದಿನದಲ್ಲಿ ಕುತ್ಕೊಂಡು ಆರಾಮಾಗಿ ಓದ್ಬೋದು. ಹಿಂದಿನ ದಿನಾನೇ ನಾನು ಕೂಡ ಹಾಗೆ ಮಾಡಿದ್ದು. ನನ್ನ ಸೆಕೆಂಡ್ PU ಪರ್ಸೆಂಟೇಜ್ ಹೇಳೋದು ಅಂತ ನಾನು ಆ್ಯಕ್ಚುಲಿ ವಿಡಿಯೋನೇ ಮಾಡಬೇಕು, ನನ್ನ ಪರ್ಸೆಂಟೇಜ್ ಬಗ್ಗೆ ರಿಸಲ್ಟ್ನ ರೆಕಾರ್ಡಿಂಗ್ ಮಾಡಬೇಕು ಅಂತೆಲ್ಲ ಸಿಕ್ಕಾಬಟ್ಟೆ ಆಸೆ ಇತ್ತಾಯ್ತಾ ನನಗೆ. ಬಟ್ ನನ್ನ ರಿಸಲ್ಟ್ ದಿನಾನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯುಗಾದಿ ಹಬ್ಬದ ದಿನ ನಮಗೆ ರಿಸಲ್ಟ್ ಬಂದಿದ್ದು. ಹೊಸ್ದಡ್ಗು ಅಂತ ಮಾಡ್ತಾರೆ, ಎಷ್ಟು ಜನಕ್ಕೆ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ. ಅವತ್ತಿನ ದಿನ ಊರಲ್ಲಿದ್ದೀವಿ. ನನಗೆ ನಮ್ಮ ಮನೆಯಲ್ಲಿ ರಿಸಲ್ಟ್ ಬಂದಿದ್ದರೆ ತುಂಬಾ ಖುಷಿ ಆಗ್ತಾಯಿತ್ತು. ಬಟ್ ಟ್ರಸ್ಟ್ ಮೀ, ರಿಲೇಟಿವ್ಸ್ ಎಲ್ಲ ಬೇಕು ಅಂತಲೇ ಫೋನ್ ಮಾಡ್ತಾಯಿದ್ರು. ಎಷ್ಟೋ ವರ್ಷಗಳಿಂದ ನಮ್ಮ ಹತ್ರ ಮಾತಾಡದೇ ಇರೋರೆಲ್ಲ ಅವತ್ತು ನಮಗೆ ಕಾಲ್ ಮಾಡಿ ಕೇಳಿರೋದಿದೆ. ಅವ್ರ ಮಕ್ಕಳದೇ 72ನೋ 75ನೋ ಬಂದಿದೆ. ನಾನು ಅವ್ರಿಗಿಂತ ಜಾಸ್ತಿ ತೆಗೆದಿದ್ದೀನಿ. ಬಟ್ ನಾನು ಒಂದು ದಿನ ಎಲ್ಲ ಪೂರ್ತಿ ಹತ್ತಿದ್ದೀನಿ. ನಮ್ಮ ಮನೆಯಲ್ಲಿ ನನ್ನ CET ರಿಸಲ್ಟ್ ಬರೋ ತನಕನೂ ನನ್ನ ಹತ್ರ ಯಾರೂ ಮಾತಾಡಿಸ್ತಾ ಇರಲಿಲ್ಲ. ಅದು ಇನ್ನೊಂಥರ ಬೇಜಾರು. ನಮ್ಮಪ್ಪ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್, ಮಾರ್ಕ್ಸ್ ವಿಷಯದಲ್ಲಿ 90ನೇ ಬರಬೇಕು, 90 ಅಬೋವ್ನೇ ಬರಬೇಕು. ಬಟ್ ಅವ್ರು ಆ ಥರ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನಗೆ ಅನಿಸುತ್ತೆ. ಟಾಕ್ಸಿಕ್ ಅಂತ ಅನ್ಕೋಬೇಡಿ ಇದನ್ನು. ಯಾಕೆ ಅಂತ ಅಂದರೆ ಅವರು ಫೀಸ್ ಪೇ ಮಾಡಿರ್ತಾರೆ. ಆಬ್ವಿಯಸ್ ಆಗಿ ಅವ್ರು ಅದು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ. ಮಿಸ್ಟೇಕ್ ವಾಸ್ ಮೈನ್ ಅಷ್ಟೇ. ಇದನ್ನು ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರಾ, ಫ್ಯಾಮಿಲಿಯಲ್ಲಿ ಮಾರ್ಕ್ಸ್ಗೆ ಸ್ಟಡೀಸ್ಗೆ ಜಗಳ ಆಗೋದು ಕಮ್ಮಿ ಆಗುತ್ತೆ. ಸೊ ಅವ್ರಿಗೆ ಆ ಕೋಪ ಇತ್ತು, ಬೈದರು. ಬಟ್ ಅವತ್ತಿನ ದಿನ ನನಗೇನು ಅಂದಿಲ್ಲ, ಜಸ್ಟ್ ಅವರು ಮಾತಾಡಿಸ್ಲಿಲ್ಲ ಅಷ್ಟೇ. ಅಷ್ಟರಲ್ಲೇ ನನಗೆಲ್ಲ ಅರ್ಥ ಆಗ್ತಾಯಿತ್ತು, ಆ ಪ್ರೆಷರ್ ಏನು ಅಂತ ನನಗೆ ಗೊತ್ತಿತ್ತು. ಸೊ ನಾನು ತುಂಬಾ ಬೇಡ್ಕೊಂಡಿದ್ದಂದರೆ 90 ಬಂದುಬಿಡಲಿ ಅಂತ. ಬಟ್ ಆಗಲಿಲ್ಲ. ಸೊ ಈಗ ನನ್ನ ಸೆಕೆಂಡ್ PUC ರಿಸಲ್ಟ್ ಎಷ್ಟು ಬಂತು ಅಂತ ಅಂದರೆ 86%ನ ನಾನು ಸ್ಕೋರ್ ಮಾಡಿದೆ. ಜಸ್ಟ್ ನಾನು ಹಿಂದಿನ ದಿನ ರಾತ್ರಿ ಕುತ್ಕೊಂಡು ಓದಿ 86%ನ ಸ್ಕೋರ್ ಮಾಡಿದ್ದೀನಿ. ನೀವು ನಂಬಲ್ಲ, ಹಿಂದಿನ ದಿನ ಕುತ್ಕೊಂಡು ಓದ್ಬಿಟ್ರೆ ಬರುತ್ತಾ ನಿಜವಾಗ್ಲೂ ಅಂತ, ಓದಿರ್ತೀಯ ನೀನು ಅಂತ. ನಿಜವಾಗ್ಲೂ ನಾನು ಟೆಸ್ಟ್ಗಳಿಗೆ ಓದಿದ್ದು ನನಗೆ ಯಾವುದೂ ನೆನಪಿರ್ತಾ ಇರಲಿಲ್ಲ. ಮೇಯ್ನ್ ನನಗೆ ನೆನಪಿರದೇ ಇರೋದು ಆವಾಗ ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಈಗ ಅದನ್ನು ಓವರ್ಕಮ್ ಮಾಡೋದಕ್ಕೆ ನಾನು ಎಷ್ಟೊಂದು ಟ್ರೈ ಮಾಡಿದ್ದೀನಿ, ಅದನ್ನು ಓವರ್ಕಮ್ ಕೂಡ ಮಾಡ್ಕೊಂಡಿದ್ದೀನಿ, ಟಚ್ ವುಡ್. ಸೊ ಅದೆಲ್ಲ ಹೇಗೆ ಅಂತ ನಾನು ನಿಮಗೆ ಒಂದು ಸಪ್ರೇಟ್ ವ್ಲಾಗ್ ಮಾಡಿ ತಿಳಿಸ್ತೀನಿ. ಸೊ 86% ಬಂತು. ಎಲ್ಲರೂ ಖುಷಿಪಟ್ಟರು ನಮ್ಮ ಮನೇಲಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಟ್ ವಾಸ್ ಅ ಗ್ರೇಟ್ ಸ್ಕೋರ್. ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ನಾನು. ಡಿಸ್ಟಿಂಕ್ಷನ್ನೇ ಬಂದಿದೆಯಾ, ಫಸ್ಟ್ ಕ್ಲಾಸ್ ಅಲ್ಲ ಡಿಸ್ಟಿಂಕ್ಷನ್ ಬಂದಿದೆಯಾ ಬಿಡು, ಚೆನ್ನಾಗೇ ತೆಗೆದಿದೆಯಾ ಅಂತ. ಬಟ್ ಆದರೂ ಒಂದು ಮೂಲೆಯಲ್ಲಿ ಎಲ್ಲೋ ಇರುತ್ತಲ್ಲ, ಸ್ವಲ್ಪ ನನಗೆ ಬೇಜಾರಿಗಿಂತ ರಿಗ್ರೆಟ್ ಜಾಸ್ತಿ ಇತ್ತು. ಸೊ ನಾನೇನು ಹೇಳ್ತೀನಿ ಅಂತ ಅಂದರೆ, ನನ್ನ ಜೂನಿಯರ್ಸ್ಗೆ ರಿಗ್ರೆಟ್ ಮಾಡೋದಕ್ಕಿಂತ ಎಫರ್ಟ್ಸ್ ಹಾಕ್ಬಿಟ್ಟು ಆಮೇಲೆ ರಿಗ್ರೆಟ್ ಮಾಡೋದು ಬೆಸ್ಟ್. ಅದೇ ನಾನೇನಾದರೂ ಎಲ್ಲ ಸಬ್ಜೆಕ್ಟ್ಗೂ ಒಂದೊಂದು ವಾರ ಮುಂಚೆ ಕುತ್ಕೊಂಡು ಓದಿದರೆ ಐ ವುಡ್ ಹ್ಯಾವ್ ಸ್ಕೋರ್ಡ್ ಲಿಟ್ರಲಿ 90%ನ ಸ್ಕೋರ್ ಮಾಡ್ತಾಯಿದ್ದೆ. ನನಗನ್ಸುತ್ತೆ, ನನ್ನ ಪ್ರಕಾರ ನಾನು ಎಲ್ಲ ಸಿಲ್ಲಿ ಮಿಸ್ಟೇಕ್ಸ್ನೇ ಮಾಡಿರ್ತೀನಿ ಅಂದ್ಬಿಟ್ಟು. ಎಸ್ಪೆಷಲಿ ಇನ್ ದ ಕೆಮಿಸ್ಟ್ರಿ ನಾನು ಸ್ವಲ್ಪ ಎಫರ್ಟ್ಸ್ ಹಾಕಿದ್ದಿದ್ರೆ ಮೇ ಬಿ ಅದೊಂದು ಚೆನ್ನಾಗಿ ಬಂದಿದ್ದರೆ ನಾನು ಡೆಫಿನೆಟಾಗಿ 90% ಸ್ಕೋರ್ ಮಾಡ್ತಿದ್ದೆ. ಬಟ್ ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ಒಂದು ಪಾತ್ ಮಿಸ್ ಆದರೆ ಇನ್ನೊಂದು ಬ್ಯೂಟಿಫುಲ್ ವೇ ನಮಗೆ ಕಾಯ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಆ ಪಾತ್ ಮಿಸ್ ಆಗಿರುತ್ತೆ. ಸೊ ಅಷ್ಟನ್ನು ಅರ್ಥ ಮಾಡ್ಕೊಳ್ಳಿ. ಏನೋ ಒಂದು ಇಷ್ಟಪಟ್ಟಿದ್ದ ಕೋರ್ಸ್ ಸಿಕ್ಕಿಲ್ಲ ಅಂತ ಅಂದರೆ ಇನ್ನೊಂದು ಬ್ಯೂಟಿಫುಲ್ ಆಗಿರುವಂಥ ಜರ್ನಿ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಖುಷಿ ಪಡೋಣ. ಸೊ ಇದಾಗಿತ್ತು ನನ್ನ 12th ಪ್ರಿಪ್ರೇಷನ್ ಆರ್ 12th ಜರ್ನಿ ಹೇಗಿತ್ತು ಅಂತ. ಸೊ ನೀವು ಕೂಡ ಅಷ್ಟೇ ಈಗಲಿಂದನೇ ಪ್ರಿಪೇರ್ ಆಗಿ. ಆಲ್ಮೋಸ್ಟ್ 1 ಮಂತ್ ಇದೆ, ನಿಮಗಿನ್ನೂ ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಇಲ್ಲ ನಮ್ಗೆ ಈಗ ಪ್ರಿಪೇರ್ ಆಗೋಕ್ಕಾಗಲ್ಲ, ಮರ್ತು ಬಿಡ್ತೀವಿ ಅಂತಂದರೆ ಇಟ್ಸ್ ಓಕೆ. ಆದರೂ ಕೂಡ ಈಗಲೇ ಪ್ರಿಪೇರ್ ಆಗಿ, ಬಿಕಾಸ್ ಎಫರ್ಟ್ಸ್ ಮ್ಯಾಟರ್ಸ್. ನೀವು ಈಗ ಓದಿದ್ದು ಆವಾಗ ಓದಿದಾಗ ನಿಜವಾಗ್ಲೂ ನಿಮಗೆ ರೀಕಾಲ್ ಆಗುತ್ತೆ, ನೆನಪಾಗುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ಫಾರ್ಮುಲಾ ಸ್ಟಿಕ್ಕರ್ಸ್ನೆಲ್ಲ ಎಲ್ಲ ಕಡೆ ಅಂಟಿಸ್ಕೊಳ್ಳಿ ಅಂತ. ಐ ಆಮ್ ನಾಟ್ ಗೋನಾ ಟೆಲ್ ಯು ದಟ್ ಆಲ್, ಬಿಕಾಸ್ ಅದನ್ನೆಲ್ಲ ನಾವು ಯಾವತ್ತೂ ಫಾಲೋ ಮಾಡಲ್ಲ. ಬಿಕಾಸ್ ನಾವು ಕಾಲೇಜ್ಗೆ ಹೋದರೆ ಬೆಳಗ್ಗೆ ಹೋದರೆ ಬರೋದೇ ಸಂಜೆ. ಮತ್ತು ನಾವು ಊಟ ಮಾಡಿ ಓದ್ಕೊಳ್ಳೋ ಟೈಮಲ್ಲಿ ನಾವು ಆ ಫಾರ್ಮುಲಾ ಲಿಸ್ಟ್ಗಳನ್ನ ನೋಡ್ಕೊಂಡು ಕೂತಿರಲ್ಲ, ವಿಚ್ ಇಸ್ ಆಲ್ ಅ ವೇಸ್ಟ್ ಆಫ್ ಟೈಮ್ ಅಂತ ನನಗನ್ಸುತ್ತೆ. ಸೊ ನೀವು ಆದಷ್ಟು
ಫೋನ್ ನೋಡಬೇಡಿ, ಟೈಮ್ ಪಾಸ್ ಮಾಡಬೇಡಿ ಅಂತ ನಾನು ಹೇಳಲ್ಲ. ಒಂದು ಸ್ವಲ್ಪ ಓದೋದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಿದ್ರೆ ಆರಾಮಾಗಿ ನಾವು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಅಂತ ನನಗನ್ಸುತ್ತೆ. ನಾನು ಆಗಲೇ ಹೇಳಿದಾಗೆ ಹಿಂದಿನ ದಿನ ಓದೆ 86% ಸ್ಕೋರ್ ಮಾಡಿದೆ, ವಿಚ್ ಇಸ್ ನಾಟ್ ಅ ಗ್ರೇಟ್ ಸ್ಕೋರ್ ಅಂತ ನನಗನ್ಸಲ್ಲ. ಬಟ್ ಓಕೆ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ ಅಂದರೆ ಓಕೆ, ಖುಷಿ ಇದೆ ನನಗೆ ಸ್ವಲ್ಪ. ಬಟ್ ಇನ್ನೊಂಚೂರು ಬರಬೇಕಿತ್ತು ಅಂತ ಅನಿಸುತ್ತೆ. ಬಟ್ ನನ್ನ ಎಫರ್ಟ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಅದನ್ನು ನಾವು ಕೂಡ ಅರ್ಥ ಮಾಡ್ಕೋಬೇಕು. ಸೊ ನೀವು ಕೂಡ ನಾನು ಆಗಲೇ ಹೇಳಿದಾಗ ಯೂಟ್ಯೂಬ್ ಚಾನಲ್ಸ್ನ ರೆಫರ್ ಮಾಡಿ. ಅದು ತುಂಬಾ ಹೆಲ್ಪ್ಫುಲ್ ಆದಂಥ ಚಾನಲ್ಸ್ಗಳು, ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರು 12th ಬರೀತಾ ಇರ್ತೀರಾ, ಇಟ್ಸ್ ಓಕೆ, ನಿಮ್ಮ ಎಕ್ಸಾಮ್ಸ್ ಚೆನ್ನಾಗಾಗುತ್ತೆ. ಆ ಒಂದು ಮೈಂಡ್ಸೆಟ್ನ ಈಗಲಿಂದನೇ ಇಟ್ಕೊಳ್ಳಿ. ಓದಿಲ್ಲ ಅಂತ ಅಂದರೂ ಪರವಾಗಿಲ್ಲ, ಈಗಿಂದ ಓದಕ್ಕೆ ಸ್ಟಾರ್ಟ್ ಮಾಡಿ. ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ, ಡೋಂಟ್ ವರಿ. ಸೊ ಆ್ಯಸ್ ಅ ಎಲ್ಡರ್ ಸಿಸ್ಟರ್ ಆರ್ ನಿಮ್ಮ ಸೀನಿಯರ್ ಆಗಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಚೆನ್ನಾಗಾಗುತ್ತೆ ಎಕ್ಸಾಮ್ಸ್, ಡೋಂಟ್ ವರಿ. ಪ್ಯಾನಿಕ್ ಆಗಬೇಡಿ. ಮೇಯ್ನಾಗಿ ನಾನು ಅದೇ ಆಗ್ತಿದ್ದು, ಫುಲ್ ಟೆನ್ಷನ್ ಆಗಿಬಿಡ್ತಿದೆ. ಬಟ್ ನಾನು ಅದರಿಂದ ಎಲ್ಲ ಓವರ್ಕಮ್ ಆಗಿ ನಾನು ಏನು ತಪ್ಪು ಮಾಡಿದೆ ಅದನ್ನು ನಾನು ಈಗ ಫ್ಯೂಚರಲ್ಲಿ ಮಾಡ್ತಾ ಇಲ್ಲ, ವಿಚ್ ಇಸ್ ವೆರಿ ಮಚ್ ಹ್ಯಾಪಿ. ಅದಕ್ಕೆ ನಾನು ಸೊ ಇಷ್ಟೇ ಹೇಳಬೇಕಾಗಿತ್ತು. ಹಾಗೆ ಆದಷ್ಟು ಬೇಗ ನನ್ನ CET ಜರ್ನಿ ಹೇಗಿತ್ತು, ನಾನು ಏನು ಕೋರ್ಸ್ನ ತೊಗೊಳ್ಬೇಕು ಅಂದ್ಕೊಂಡಿದ್ದೆ, ಏನು ಕೋರ್ಸ್ನ ತೊಗೊಂಡಿದ್ದೀನಿ, ಅದೆಲ್ಲನೂ ನಾನು ನಿಮ್ಮ ಜೊತೆ ನೆಕ್ಸ್ಟ್ CET ವಿಡಿಯೋಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದು ನನ್ನ ಚಾನಲಲ್ಲಿ ಒಂದು ಡಿಫ್ರೆಂಟ್ ಕಂಟೆಂಟ್ ಆದ್ರೂ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶ್ಯೂರ್ ಯು ಲೈಕ್ ದಿಸ್ ವಿಡಿಯೋ. ಹಾಗೆ ವಿಡಿಯೋನ ಆದಷ್ಟು 12th ಎಕ್ಸಾಮ್ ಬರಿತಾ ಇರುವಂಥ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕೋ. ಹಾಗೆ CET ವಿಡಿಯೋಗೆ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರೋ ಎಲ್ಲ ವಿಡಿಯೋಸ್ನ ನೋಡ್ತಾ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಡೂ ವೆಲ್ ಇನ್ ಯೋರ್ ಎಕ್ಸಾಮ್ಸ್. ಥ್ಯಾಂಕ್ ಯು.